हिरेकोडी गावात सर्व समाजातील लोक गुण्यागोविंदाने राहतात, पण दलित महिलेची अध्यक्षपदी निवड झाल्याने तिला लक्ष्य केलं जात आहे असा आरोप खोटा आहे. ग्रामपंचायतीतील भ्रष्टाचाराच्या चौकशीसाठी आमची मागणी आहे अशी माहिती सदस्य अनिता बनगे, रमादेवी मुकुंद, बाबासाहेब गुडीमनी, इम्रान जमादार, अरविंद चौगला, शंकर टोने, दादा पाटील, सिद्धार्थ दामण्णवर आणि इतर 19 सदस्यांनी दिली. हिरेकोडी ग्रामपंचायतीत लाखो रुपयांचा भ्रष्टाचार झालाय याची चौकशी करावी असा आमचा आग्रह आहे. मात्र 2 दिवसांपूर्वी ग्रामपंचायत अध्यक्ष आणि काही इतरांनी कोणताही भ्रष्टाचार झाला नसल्याचं आणि दलित महिलेची निवड झाल्याने तिच्यावर आरोप केले जात असल्याचे सांगितले. परंतु ही विधाने सत्याला धरून नाहीत. आमच्या गावात सर्व समाजातील लोक एकत्र राहतात. आम्हाला अध्यक्ष कोणत्या समाजातील आहे याची पर्वा नाही. आम्हाला फक्त भ्रष्टाचाराची चौकशी व्हावी आणि दोषींवर कारवाई व्हावी हीच आमची मागणी आहे असे त्यांनी सांगितले. ಎಲ್ಲರಿಗೂ ನಮಸ್ಕಾರ ರೀ. ಇಲ್ಲಿ 19 ಜನ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಇದ್ದಾರೆ ರೀ, ಮತ್ತು ನಮ್ಮ ಮಾಧ್ಯಮ ಮಿತ್ರರು ಅದಾರು. ಇವತ್ತಿನ ದಿವಸ ನಾವು ಪ್ರೆಸ್ ಮೀಟ್ ಅಂದರೆ ಇದು ಪ್ರೆಸ್ ಮೀಟ್ ತಗೊಳ್ಳೋಕೆ ಕಾರಣ ಏನಂದರೆ, ನಾವು ನಮ್ಮ ಗ್ರಾಮದಲ್ಲಿ ಭ್ರಷ್ಟಾಚಾರ ಆಗೈತೆ ಅಂಥೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಕೆಲ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿ ಸಿಬ್ಬಂದಿ ಯಾರು ಅದಾರು ಅವ್ರು ಆರೋಪ ಮಾಡಿದಾರೆ ಅಂತ ಹೇಳಕತ್ತಿಲ್ಲ ರೀ. ಆರೋಪ ಭ್ರಷ್ಟಾಚಾರ ಆಗದ ಯಾರು ಆರೋಪ ಮಾಡಿದಾರೋ ಅವ್ರು ತನಿಖೆ ಮಾಡಿರಿ ಅಂಥೇಳಿ ನಾವು ಮಾನ್ಯ ಎ ಸಿ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಇ ಒ ಸಾಹೇಬರು ಬಂದು ನಮ್ಮ ಗ್ರಾಮ ಪಂಚಾಯತಿ ದಾಖಲಾತಿ ಎಲ್ಲ ಸೀಸ್ ಮಾಡಿ, ಗ್ರಾಮ ಪಂಚಾಯತ್ ಸೀಸ್ ಮಾಡಕತ್ತಿದ್ರು. ಅದು ಸ್ವಲ್ಪ ಅನಿವಾರ್ಯ ಪರಿಸ್ಥಿತಿ, ಯಾರು ಗ್ರಾಮಸ್ಥರು ಬಂದರೆ ಅವ್ರಿಗೆ ಉತ್ತರ ಕೊಡಬೇಕಾಗ್ತೈತಿ. ನೀರಿನ ವ್ಯವಸ್ಥೆ ಐತಿ, ಬೇರೆ ಬೇರೆ ವಿಷಯ ಅದಾವೆ, ಗಟರ್ ಸ್ವಚ್ಛ ಮಾಡಬೇಕಾಗ್ತದೆ. ಅದರ ಸಲುವಾಗಿ ನಾವು ಅದನ್ನು ಏನು ನಮ್ಮ ಡಾಕ್ಯುಮೆಂಟ್ಸ್ ಇದಾವೆ, ಏನು ಆ ಥರದ್ದು ಇದಿದೆ ಅದನ್ನು ಸೀಸ್ ಮಾಡಿ ನಾವು ಇ ಒ ಸಾಹೇಬರು ಮತ್ತು ಮಾನ್ಯ ಚಿಕ್ಕುಡಿ ನಮ್ಮ ಪೊಲೀಸ್ ಸ್ಟೇಷನ್ PSI ಸಾಹೇಬರು ಮುಂದೆ ನಾವು ಸೀಸ್ ಮಾಡಿ, ನಾವು ಅಂದರೆ 19 ಜನ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಕೂಡಿ ಅದನ್ನು ವ್ಯವಸ್ಥಿತವಾಗಿ ಮಾಡಿ, ಅವರು ಇ ಒ ಸಾಹೇಬರು ಒಂದು ಟೈಮ್ ನಮ್ಗೆ ಯಾರಿಗೂ ಹೇಳಿಲ್ಲ, ಇನ್ನೂ ಬರ್ತೀವಿ ಅದರ ತಕ್ಕಂಗೆ ಎಲ್ಲ ನಾವು ಎನ್ಕ್ವೈರಿ ಮಾಡ್ತೀವಿ. ಅದಕ್ಕೆ ಯಾರು ಅದರಲ್ಲಿ ಭ್ರಷ್ಟಾಚಾರದ ಭಾಗಿ ಅದಾರೋ ಅವ್ರಿಗೆ ಕಾನೂನುಯುತವಾಗಿ ನಾವು ಅವ್ರಿಗೆ ಶಿಕ್ಷೆ ಆಗಲಿ ಅಥವಾ ಅವ್ರಿಗೆ ಆ ಥರದ್ದು ತಕ್ಕಂಗೆ ದಂಡ ಆಗಲಿ ನಾವು ಮಾಡ್ತೀವಿ ಅಂತ ಒಂದು ವಿಶ್ವಾಸ ನಮ್ಗೆ ಕೊಟ್ಟು ಹೋದ್ಮ್ಯಾಗ ನಾವು ಆ ವಿಷಯದಾಗಿಂದ ಅಂದರೆ ಏನು ಬಿಟ್ಟಿದ್ದೀವಿ ಅಲ್ಲೇ ಅದನ್ನು. ಈಗ ಇದರಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ಕೆಲ ಸದಸ್ಯರು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ, ಈ ಆರೋಪ ಸುಳ್ಳೈತಿ, ಸತ್ತಿಲ್ಲ, ಸುಳ್ಳೈತಿ. ಮತ್ತು ಫಸ್ಟ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಅಕ್ಕ, ಇವರು ನೀಲಂ ಸತೀಶ್ ಧಾಮಣ್ಣವ್ರು ನಮ್ಮ ಅಕ್ಕ, ಅವ್ರಿಗೆ ನಾವು ಒಂದು ವಿಷಯ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ದು ಹೆಂಡತಿ ಮಕ್ಕಳು, ನಮ್ಮ ಮನೆ ಮಠ ಎಲ್ಲ ಬಿಟ್ಟು ನಾವು 21 ದಿವಸ ನಿಮ್ಮ ಸಲುವಾಗಿ ಮನೆ ಬಿಟ್ಟು ಹೋಗಿ ನಿಮ್ಗೆ ಅವಿರೋಧವಾಗಿ ಆಯ್ಕೆ ಮಾಡಿ 21 ಜನರ ಸದಸ್ಯರು ನಿಮ್ಗೆ ನಮ್ಗೆ ಬೆಂಬಲ ಕೊಟ್ಟು, ಅದರಲ್ಲಿ ಒಂದು ನಿಮಿಷ, ನಿಮ್ಮ ಹೆಸರಮ್ಮ? ಸುಕೇಶ್ನಿ ಜಿತೇಂದ್ರ ಕಾಮ್ರೆ, ಇವರು SC ಮಹಿಳಾ. ನಿಮ್ದು ಹೆಸರೇ? ರಮಾದೇವಿ ಮುಕುಂದ್, ಇವರು SC ಮಹಿಳಾ. ನಿಂದಮ್ಮ? ಕೋಳಿ. ಇವರು ಮತ್ತು ಜಿತೇಂದ್ರ ಕಾಂಬ್ಳೆ ನಮ್ಮ ಅಣ್ಣ, ಇವರು ಮಿಸ್ಸಸ್ ನಮ್ಮ ಅಕ್ಕ ಇದ್ದವರು, ಅವರು SC. ನಮ್ಮ ಆಲ್ರೆಡಿ ನಮ್ಮ ಒಳಗೆ 5 ಜನ SC ಮಹಿಳಾ ಮೀಸಲಾತಿ ಬಂತಂದ್ರೆ ನಾವು SC ಮಹಿಳಾ ಮೀಸಲಾತಿ ಒಳಗೆ ಅಧ್ಯಕ್ಷ ಮಾಡಬೇಕಾಗ್ತದೆ. 5 ಜನರ ಒಳಗೆ ನಾವು ವಿಶ್ವಾಸಕ್ಕೆ ತೊಗೊಂಡು ಅವ್ರದ್ದು ಕೈಕಾಲು ಬಿದ್ದು ಎಲ್ಲ ಮಾಡಿ ನಿಮ್ಗೆ ಅಧ್ಯಕ್ಷ ಮಾಡಿದೆವು. ಯಾಕಂದರೆ ಅದಕ್ಕೆ ಆ ಟೈಮ್ಗೆ ಇವರು ನಮ್ಗೊಂದು ಅಂದರೆ ನಮ್ಗೊಂದು ಮಾತು ಕೊಟ್ಟಿದ್ರು, ಇಂತಿಷ್ಟು ದಿವಸ ಕಾಲಾವಧಿ ಒಳಗೆ ನಾವು ಅಧ್ಯಕ್ಷ ಆಗಿರ್ತೀವಿ, ಅದರ ನಂತರ ನಾವು ಇವ್ರಿಗೆ ಮಾಡ್ತೀವಿ ಅಂತ ನೀವು ಮಾತು ಕೊಟ್ಟಿದ್ರು. ಅದು ನಾವು ಮೀಡಿಯಾ ಒಳಗೆ ಬಹಿರಂಗವಾಗಿ ಹೇಳಂಗಿಲ್ಲ. ನೀವು ನಮ್ಮ ಒಳಗೆ ಅಪವಾದ ಮಾಡಿ ಸುಳ್ಳು ಐತೆ ಅಂಥೇಳಿ ನೀವು ಮಾಡಿದಿರಿ. ನಾವು ಆ ರೀತಿ ನಿಮ್ಮ ಒಳಗೆ ಮಾಡೋಕೆ ಹೋಗಂಗಿಲ್ಲ. ನೀವು ಆ ಮಾತು ನೀವು ತಪ್ಪಿದ ಮ್ಯಾಗ ನಿಮ್ಗೆ ನಾವು ಕರೆದು ಎಲ್ಲರೂ ನಮ್ಮ ಹಿರಿಯರು ಗ್ರಾಮ ಪಂಚಾಯತ್ ಸದಸ್ಯರು 19 ಜನ ಆಗಲಿ 25 ಜನ ಆಗಲಿ ಎಲ್ಲರೂ ಕರೆದು ನಿಮ್ಗೆ ಹೇಳಿದ್ರು, ಈ ರೀತಿ ನೀವು ಮಾತು ಕೊಟ್ಟಿದ್ದೀರಿ, ಆ ಮಾತು ತಕ್ಕಂಗೆ ನೀವು ನಡೀರಿ ಅಂದ್ಕೊಳ್ಳಿ. ನೀವು ನಮ್ದು ಏನು ವಿಶ್ವಾಸ ಕಳ್ಕೊಂಡ ನಂತರ ನಾವು ಅವಿಶ್ವಾಸ ಮಾಡ್ತೀವಿ ಅಂತ ಹೇಳಿ ನಮ್ಮ ಹಿರಿಯರು ಗ್ರಾಮ ಪಂಚಾಯತ್ ಸದಸ್ಯರು ಮೀಟಿಂಗ್ ಕರೆದಾಗ, ಈ ಮೀಟಿಂಗ್ನಲ್ಲಿ ಅವಿಶ್ವಾಸ ಮಾಡಾಕ ಎಷ್ಟು 27 ಜನ ಸೈನ್ ಮಾಡಿದ್ದಾರೆ. 27 ಜನ ಸೈನ್ ಮಾಡಿದ್ದಾರೆ ಅವಿಶ್ವಾಸ ಮಾಡೋನು ಇಳಿಸೋನು. ನಮ್ಮ ಹಿರಿಯರ ಕಾಕ ಅರವಿಂದ್ ಕಾಕ ಅವರು ಈಗ ಅಲಿಗೇಷನ್ ಮಾಡಕ್ಕೆ ಹೋದ್ರೆ ನಮ್ಮ ಭ್ರಷ್ಟಾಚಾರ ಎಲ್ಲ ನಮ್ಗೆ ಗೊತ್ತಾಗೈತೆ ರೀ, ತನಿಖೆ ಮಾಡಿದ್ವಿ, ಎಲ್ಲ ಗೊತ್ತಾಗಿತ್ತು, ಸತ್ಯಾಂಶವಾಗಿ ಎಲ್ಲ ನಾವು ತೆಗೆದಿದ್ವು ಪಂಚಾಯತಿಂದ. ಇವರು ಅಲಿಗೇಷನ್ ಮಾಡೋನು, ಇವ್ರಿಗೆಲ್ಲ ಏನಿದ್ದು ಭ್ರಷ್ಟಾಚಾರದ ಇವ್ರದ್ದು ಏನು ಮಾಡೋದು ಅಂದ್ಕೊಡ್ಲಿ, ನಮ್ಮ ಗ್ರಾಮದ ಒಂದು ದಲಿತ ಮಹಿಳಾ, ಫಸ್ಟ್ ಮಹಿಳಾ ಆಮ್ಯಾಗ ದಲಿತ ಮಹಿಳಾ, ಇದು ಆರೋಪ ಮಾಡೋದು ಬೇಡ, ಗ್ರಾಮದ ಹೆಸರು ಕೆಡ್ತೈತಿ, ನಾವು ಅವಿಶ್ವಾಸ ಮಾಡೋನು ಅವ್ರಿಗೆ ಇಳಿಸೋನು, ನಮ್ಮ ಮಾತು ಅವ್ರು ಕೇಳಾಕ್ತಾರಿಲ್ಲ ರಾಜೀನಾಮೆ ಕೊಡಾಕ. ಈ ರೀತಿ ಎಲ್ಲ ಆದ್ಮ್ಯಾಗ ಇದರಲ್ಲಿ ನಮ್ಮ ಹತ್ರ ಈಗ ಇದೆ ರೀ, ಇಲ್ಲಿ ಹೆಸರು ಅದಾವು, ಎಲ್ಲಾರ್ದು ಅದಾವು. ಇಷ್ಟು ಜನ ಅವಿಶ್ವಾಸದ ವಿಷಯ ಬಿಟ್ಟು ಅಲಿಗೇಷನ್ ಮಾಡೋನು, ಅವಿಶ್ವಾಸ ಬೇಡ ಇಂತ ಮಾಡೋಣ ಅಂತ ಹೇಳಿ 27 ಜನ ಇದರಲ್ಲಿ ಸೈನ್ ಮಾಡಿದಾರೆ ರೀ. ಎಷ್ಟು? 23
ಹಾ ಇಲ್ಲ ಅಲಿಗೇಷನ್ಗೆ ಸಿಗ್ನೇಚರ್ ಮಾಡಿದ ಸೈನ್ ಐತ್ರಿ ಅಣ್ಣ. ಒಂದ್ ನಿಮಿಷ ನಿಮ್ಗೆ ಫಾಸ್ಟ್ ಹೆಸರು ಹೇಳ್ತೀನಿ. ಬಾಬರ್ ಹಯಾಚಂದ್ ಪಟೇಲ್, ಆಮ್ಯಾಗ ಮಾದೇವಿ ಬಾಳಾಸಾಹೇಬ್ ನಿಂಗಾಗೋಳ, ಫರ್ನಾಜ್ ನಿಜಾಮ್ ಪಟೇಲ್, ಅವಧೂತ್ ಗುಡಿಮನಿ, ಇವರು ಅನಿತಾ ಮಾಡಿಲ್ಲ, ಸುಭಾಷ್ ಚೌಗ್ಲಾ ಸೈನ್ ಮಾಡಿದರು, ಮಂಜುಳಾ ಇಂಗ್ಲಿಷ್ ಸೈನ್ ಮಾಡಿದರು, ಗಂಗಾಧರ್ ಕಮ್ತೆ ಸೈನ್ ಮಾಡಿದರು, ಅತಿಕಾ ಬಾನು ಅನ್ಸರ್ ಮುಜಾವರ್ ಸೈನ್ ಮಾಡಿದರು. ಈ ಸೈನ್ ಎದರ್ದಂದ್ರೆ ಅಲಿಗೇಷನ್ ಮಾಡಕ್ಕೆ ಸೈನ್ ಮಾಡಿದ್ದೀವ್ರು. ಮತ್ತು ಶ್ರೀದೇವಿ ಪರಗೌಡ ಗೀತಾಜಿ ಮಾಡಿದರು, ಶಿವಲೀಲಾ ಕೋಳಿ ಮಾಡಿದರು, ರುದ್ರಪ್ ಚೌಗ್ಲಾ ಮಾಡಿದರು, ಅರವಿಂದ್ ಚೌಗ್ಲಾ ಮಾಡಿದರು, ಸುರೇಶ್ ಚೌಗ್ಲಾ ಮಾಡಿದರು, ಅಫ್ರೀನ್ ಪಟೇಲ್ ಮಾಡಿದರು, ಅಶೋಕ್ ಪೂಜಾರಿ, ಶಂಕರ್ ಟೊನ್ನೆ, ರಮಾದೇವಿ ಮುಕುಂದ, ದತ್ತು ಗುತ್ತಿಗೆ, ದೀಪಾ ಟೊನ್ನೆ, ಬಾಬಾ ಸಾಹೇಬ್ ಗುಡಿಮನಿ, ವಿದ್ಯಾಶ್ರೀ ಭೋಸ್ಲೆ, ಆಮ್ಯಾಗ ಭೋಸ್ಲೆ ಇವರು ಮಾಡಿಲ್ಲ, ದೇವಡ್ಕರ್ ಮಾಡಿಲ್ಲ. ಅದು ಬಿಟ್ಟು ಸುಕೇಶಿನಿ ಜಿತೇಂದ್ರ ಕಾಂಬ್ಳೆ. ಇಷ್ಟು ಜನ. ಈಗ ಇದರಲ್ಲಿ 19 ಜನ ನಾವಿದ್ದೀವಿ. ಉಳ್ದದ್ದು 7 ಜನ ನೀವು ಅಲಿಗೇಷನ್ ಮಾಡ್ರಿ ಅಂತ ಹೇಳಿ ಈ ಲೆಟರ್ ಒಳಗೆ ಸೈನ್ ಮಾಡಿ ಎಲ್ಲ ಮಾಡಿ ನಮ್ಮ ಮತ್ತೊಂದು ವಿಷಯ ಹೇಳ್ತೇನೆ. ಫಸ್ಟ್ ನಮ್ಮ ಒಳಗೆ ಅಂದ್ರೆ ನಮ್ಮ ಒಳಗೆ ಇದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ನಾವು ದಲಿತ ಮಹಿಳಾ ಅಂಥೇಳಿ ಅಪಾದನೆ ಮಾಡಿ ನಾವು ನಿಮ್ಮ ಮ್ಯಾಗ ನಿಂದನೆ ಮಾಡಾಕದೀವಿ. ಅದ್ರ ಸಲುವಾಗಿ ಮಾಡಾಕದ ನಮ್ಮ ಮ್ಯಾಗ ಏನು ನೀವು ಅಪರಾಧ ಹೊಡ್ಸಿದಿರಲ್ಲ, ಇದರಲ್ಲಿ ಸೈನ್ ಮಾಡಿದವರು ನಿಮ್ಮ ಜೊತೆ ಅದಾರ, ಪ್ರೆಸ್ ಮೀಟ್ ಮಾಡಿದವ್ರು ನಿನ್ನೆ. ಅವ್ರಿಗೆ ಉಲ್ಟಾ ನೀವು ಕ್ವಶನ್ ಕೇಳ್ರಿ. ನೀವು ಅಲಿಗೇಷನ್ ಸೈನ್ ಮಾಡಿದವರು ಮನ್ಯಾಗ ಹೋಗಿ ಅಲಿಗೇಷನ್ ಸೈನ್ ಮಾಡಿದವ್ರ ಜೊತೆಗೇನ ಪ್ರೆಸ್ ಮೀಟ್ ಮಾಡಿ ನಮ್ಗೆ ದಲಿತ ಮಹಿಳಾ ಅಂತ ಹೇಳಿ ಹಿಂಗೆ ಮಾಡಾಕದಾರ ಅಂತ ಒಂದು ಹೇಳಿದಿರಿ. ಸೆಕೆಂಡ್ ವಿಷಯ, ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅವ್ರ ಹೆಸರು ತೊಗೊಳಂಗಿಲ್ಲ. ಗ್ರಾಮ ಪಂಚಾಯತ್ ಒಂದು ಆಗಾಕತ್ತದ, ಅದು ಹೆಸರು ನಮ್ದು ಬರ್ತದ ಮಾಡೋ ಸಲುವಾಗಿ ಇವ್ರು ಪಂಚಾಯತ್ನ ಬಂದು ಕೆಡ್ಸಿದಾರ ಅಂತ ಹೇಳಕತ್ತಾರಲ್ಲ. ಗ್ರಾಮ ಪಂಚಾಯತ್ ಕೆಲಸ 3 ತಿಂಗಳು ಬಂದು ಬಿದ್ದಿದೆ. ಇಡೀ ಗ್ರಾಮ ಪಂಚಾಯತ್ ಸದಸ್ಯ ಈಗ 19 ಜನನು ಮತ್ತು ಅವರು 7 ಜನ ಕೂಡಿ ಇಲ್ಲಿ ನಮ್ಮ ಗ್ರಾಮದಾಗ ಒಂದು TI ಇಂಡಸ್ಟ್ರಿ ಅಂತ ಐತೆ. ಇವ್ರ ಹತ್ರ ದುಡ್ಡು ಇಲ್ದಿರ ಕಾರಣ ಅವ್ರ ಹತ್ರ 6 ಲಕ್ಷ ರೂಪಾಯಿ ತಂದು ಪಂಚಾಯತ್ ಸ್ಲ್ಯಾಪ್ ಹಾಕಿದ್ದಾರೆ. ಗ್ರಾಮ ಪಂಚಾಯತ್ ಗುತ್ತಿಗೆದಾರರಿಗೆ ರೊಕ್ಕ ಕೊಟ್ಟಿಲ್ಲ ಇವರು. ಆ ಗ್ರಾಮ ಪಂಚಾಯತ್ ಗುತ್ತಿಗೆದಾರರಿಗೆ ದುಡ್ಡು ಕೊಡಲ್ದನ ಅವ್ನು ಕೆಲಸ ಹೆಂಗೆ ಮಾಡ್ತಾನೆ ರೀ? ಕೆಲಸ ಅವ್ನು ರೊಕ್ಕ ಕೊಟ್ಟಿಲ್ಲ, ಕೆಲಸ ಪೆಂಡಿಂಗ್ ಐತಿ. 4 ತಿಂಗಳು ಬಿಟ್ಟು ಶಿಲಾಪ್ ಹಾಕಿದ. ನಾವು ಅವನ ಜೊತೆನೂ ನಾವು ಮಾತಾಡಿದ್ದೀವಿ. ಮತ್ತೊಂದು ನೋಡ್ರಿ, ನಿನ್ನೆ ಪ್ರೆಸ್ ಮೀಟ್ದಾಗ ಏನು ಇವ್ರು ಮಾಡಿದಾರಲ್ಲ ಸುಳ್ಳು ಅಪವಾದ ಅಂಥೇಳಿ, ಅದು ತನಿಖೆ ಆಗಲಿ ನಾವು CS ಸಾಹೇಬ್ರಿಗೇನು ಹೇಳಿದ್ದೀವಿ. ಆ ತನಿಖೆ ಆದ್ಮ್ಯಾಗ ಅದು ಟ್ರೆಜರಿ ಏನೈತಲ್ಲ ಅದ್ರ ಬಾಗಲ ಹೊಂಟಿದ್ಮ್ಯಾಗ ಎಲ್ಲ ಹೊರಗೆ ಬಂದ್ಮ್ಯಾಗ ಒಂದು ವೇಳೆಕ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇತರಾಗ ಭಾಗಿ ಇಲ್ಲ, ಇದು ಸುಳ್ಳು ಆರೋಪ ಅಂತ ಬಂತಂದ್ರೆ ಇಡೀ ಗ್ರಾಮ ಪಂಚಾಯತ್ 19 ಸದಸ್ಯರು ಮತ್ತು ಗ್ರಾಮಸ್ಥರು ಕೂಡಿ ನಾನು ಬಂದು ಇಡೀ ಗ್ರಾಮದ ಎಲ್ಲ ಜನರಿಗೆ ಕೂಡಿಸಿ ನಾವು ಕ್ಷಮೆ ಯಾಚನೆ ಕೇಳ್ತೀವಿ ನಿಮ್ಗೆ. ಮತ್ತು ದಲಿತ ಮಹಿಳಾ ಹೇಳಕತ್ತಿರಲ್ಲ, ಅದನ್ನ ವಿಷಯ ಬಿಟ್ಟು ಬಿಡ್ರಿ. ಒಂದೇ ವಿಷಯನ ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಒಳಗೆ ಜನರಲ್ ಸಾಮಾನ್ಯ ಒಂದು ಮೀಸಲಾತಿ ಬಂದಾಗ ಲೋಕಸಭಾ ಚುನಾವಣೆ ಒಳಗೆ ನಾವು ಒಂದು ದಲಿತ ಮಹಿಳಾ ST ಮಹಿಳಾ ಪ್ರಿಯಾಂಕಾ ಅಕ್ಕ ಜಾರಕಿಹೊಳಿ ಅವ್ರಿಗೆ ಇಲ್ಲಿಂದ ಆರಿಸಿ ನಾವು ದಿಲ್ಲಿಗೆ ಕಳಿಸಿದೆವು. ಅದು ನಮ್ಮ ದಲಿತ ಮಹಿಳಾದ ಬಗ್ಗೆ ಅಭಿಮಾನ, ದಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬದಲು ನಮ್ದು ಏನು ಅಭಿಮಾನ ಐತಿ ಅದು ಮನಸ್ಸೊಳಗೆ ಐತಿ. ನಿಮ್ಮ ಹತ್ರ ನಾವು ಉಪಯೋಗ ಸ್ವಂತ ಫಾಯ್ದೆ ಸಲುವಾಗಿ ಉಪಯೋಗ ಬಂದಾಗ ನಾವು ಯೂಸ್ ಮಾಡಂಗಿಲ್ಲ. ಅದನ್ನು ನಮ್ಮ ಮನಸ್ಸದಾಗ ಐತ್ರಿ. ನಾವು ग्रामपंचायत सदस्य रमादेवी मुकुंद म्हणाल्या की मी स्वतः दलित महिला असून आम्ही कोणत्याही जातीचा विचार केलेला नाही. आम्ही केवळ भ्रष्टाचाराच्या चौकशीसाठी मागणी केली आहे. दलित महिला म्हणून कोणालाही लक्ष केलेलं नाही. ದಲಿತ ಮಹಿಳೆ ಅನ್ನತಾಳ್ರಿ. ದಲಿತ ಮಹಿಳೆ ಅಂದ್ರೆ ನಾನು ದಲಿತ ಮಹಿಳೆನ ಇದೀನಲ್ರಿ. 8ನೇ ವಾರ್ಡ್ 7ನೇ ವಾರ್ಡ್ ಅಂತಾಳ್ರಿ. ನಾವು ಆರಿಸಿ ಕೊಟ್ಟಾಗ ಆಕಿದ ಇದನ್ನಾಗ್ಯಾಳು, ಅಧ್ಯಕ್ಷ ಆಗ್ಯಾಳು. ಮತ್ತು ನಾವು ಆರಿಸಿ ಕೊಡ್ಲಾಗ್ತಿದ್ದೀವಿ ಅಂದ್ರೆ ಆಕೆ ಹೆಂಗೆ ಆಗ್ತೀವಿ? ಭ್ರಷ್ಟಾಚಾರ ಅಂತ ನಾವು ಇದನ್ನ ಮಾಡೀವ್ರಿ. ತಿಂದರು ನಮ್ದು ದಲಿತದ ಇದನ್ನು ಫಂಡ್ ಬಂದದ್ದೆಲ್ಲ ಅವ್ರ ಇದನ್ನ ಮಾಡ್ಯಾರ, ನಮಗೆ ತೋರ್ಸೇ ಇಲ್ಲ. ನಾವು 5 ಜನ ಮೆಂಬರ್ ಅದೇವಿ. ಅವ್ರೇನಂತಾರ್ರಿ, ದಲಿತ ಮಹಿಳೆ ಇದೇನ ಅನ್ನೋದಕ್ಕೆ ನಾನು ಟಾರ್ಗೆಟ್ ಮಾಡ್ಯಾರ. ನಾನು ದಲಿತ ಮಹಿಳೆನ ಅದೇನ. 4 ಜನ ಇದೀವಿ ನಾವು, 5 ಜನ ಇದೀವಿ. ಅವ್ರು ಹೇಳಿದ್ದು ಸುಳ್ಳು ಅಂತೀರಿ? ಸುಳ್ಳು, ಅವ್ರು ಹೇಳಿದ್ದೆಲ್ಲ ಸುಳ್ಳು. 7, 8 ವಾರ್ಡ್ ನಂಬರ್ದವ್ರಿ ಏನ್ ಜೈಲಿಗೆ ಕಸ್ತು ನಾವು ಕೋಡಿಗೆ ಹಾಕ್ತು ಅಂತ ದಬ್ಬಾಳಿಕೆ ಹಾಕತ್ತಾರ. ನಾವೇನು ಅಂದೇ ಇಲ್ಲ, ಅದು ಸುಳ್ಳು. ನೀ ರಾಜೀನಾಮೆ ಕೊಡೋಲ್ಲ ಆದ್ರೆ ನಾವು ಮಾಡಿದಾಗ ಅವ್ರು ಆಗ್ಯಾರ ಅಲ್ರಿ. ಅಂದ್ರೆ ಆ ರೀತಿ ದಬ್ಬಾಳಿಕೆ ಇಲ್ಲ. ಮತ್ತೆ ಅವ್ರ ಮತ್ತೇನಂತಾರ್ರಿ, ಭ್ರಷ್ಟಾಚಾರ ಆಗೇ ಇಲ್ಲ, ಸುಳ್ಳು ಹೇಳಾಕದಾರ. ಮಾಡ್ಯಾರಲ್ರಿ, ಭ್ರಷ್ಟಾಚಾರ ಮಾಡ್ಯಾರ ಅವ್ರು. ಇನ್ಕ್ವೈರಿ ಆಗ್ಲಿ ಆಮೇಲೆ ಗೊತ್ತಾಗ್ತೈತಿ. ಮತ್ತೆ ಅವ್ರ ಲೆಕ್ಕ ಕೊಡಾಗ ಮೀಟಿಂಗ್ ಕರೆದಿರಂತೀರಿ? ಅದೆಲ್ಲ ಸುಳ್ಳು. ಅದಕ್ಕೆ ನೀವು ಹೋಗ್ಲಿಲ್ಲ ಅಂತ? ಕೊಟ್ಟೇ ಇಲ್ಲ, ತೋರ್ಸೇ ಇಲ್ಲ ಅವ್ರು. ಮತ್ತೆ ಕಟ್ಟಡ ಕಾಮಗಾರಿನೂ ಸ್ಥಗಿತ ಮಾಡ್ಯಾರ ಅಂತ? ಇಲ್ಲ, ಬಂದಿಟ್ಟಿಲ್ರಿ, ನಾವೇನು ಬಂದಿಟ್ಟಿಲ್ಲ. ಅವ್ರ ಅಧ್ಯಕ್ಷ ಉಪಾಧ್ಯಕ್ಷ ಇದಾರ್ರಿ. ಕ್ಲಿಯರ್ ಆಗೋ ಮಟ್ಟ ಅಂತ ಡೀಟೇಲ್ಸ್ ಬಂದ ನಂತರ ಸ್ಟಾರ್ಟ್ ಮಾಡಿದ್ವಿ ನಾವು. ಒಟ್ಟಾರೆ ಇದು ಅಂದ್ರೆ ಭ್ರಷ್ಟಾಚಾರ, ನಾವು ಭ್ರಷ್ಟಾಚಾರದ ಸಲುವಾಗಿ ಇದನ್ನ ಮಾಡೀವ್ರಿ, ಅಲಿಗೇಷನ್ ಮಾಡೀವಿ.
बाबासाहेब गुडिमणी म्हणाले की आमच्या गावात जैन, लिंगायत, मुस्लिम, दलित आणि इतर समाजाचे लोक गुण्यागोविंदाने राहतात. आमच्या गटात 19 सदस्यांपैकी 5 दलित सदस्य आहेत. ಇದೇನು ಗದ್ದಲ ನಡೆದೈತ್ರಲ್ಲ ಪಂಚಾಯತಿದ ಇದು ಭ್ರಷ್ಟಾಚಾರ ಸಂಬಂಧ ಗದ್ದಲ ನಡೆದೈತ್ರಿ. ಇಲ್ಲಿ ಜಾತಿ ಮತ ಧರ್ಮ ಪಂಥ ಯಾವೂ ಇಲ್ಲ. ಇದು ನಮ್ಮ ಊರಾಗ ಒಟ್ಟ ನಡೆಯಂಗಿಲ್ಲ. ನಂದು ಒಂದು ಬೇಡಿಕೆ ಏನೈತಿ ಗೊತ್ತೇನ್ರಿ, ಈಗ ಅವ್ರಿಗೆ ಅದು ದಲಿತ ಮೇಲೆ ಅನ್ಯಾಯ ಮಾಡೋದ್ರ ಅವ್ರ ಮನುಷ್ಯನಾಗ ಸಮಸ್ಯೆ ಬರೋದು ಅದು ಒಂದು ಕರೆಕ್ಟ್ ಐತಿ. ಯಾಕಂದ್ರೆ ಎಷ್ಟೋ ದಿವಸ ಪಂಚಾಯತಿ ಬಂದವ್ರಲ್ಲ ಆವಾಗ ಇಂಥ ಹೊರಗೆ ಬಿದ್ದಿಲ್ಲ, ಈಗ ಎಕ್ದಮ್ ಬೀಳ್ತಿಲ್ಲ ಅವ್ರಿಗೆ ಏನಾಗೈತಿ ನಮ್ಮ ಅನ್ಯಾಯ ಮಾಡೋರು. ಇದೊಂದು ಅವ್ರ ಭ್ರಮೆ ಐತಿ ಅದು. ಆದರೆ ನಮ್ಮ ಬೇಡಿಕೆ ಏನು ಗೊತ್ತೇನ್ರಿ, ಹಿಂದಿನ ಪೀರಿಯಡ್ದಾಗ ಯಾರು ಅಧ್ಯಕ್ಷ ಉಪಾಧ್ಯಕ್ಷ ಇದ್ರು ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಎಲ್ಲ ಎನ್ಕ್ವೈರಿ ಮಾಡಿರಿ, ಲೋಕಾಯುಕ್ತ ಕೊಟ್ಬಿಡ್ರಿ. ಯಾರು ತಪ್ಪು ಮಾಡಿದಾರೆ ಅವ್ರು ಹೋಗಿಬಿಡ್ತಾರೆ. ಯಾರು ಧರ್ಮ ಮತ್ತು ಜಾತಿನೇ ಬೇಡ್ರಿ ಇಲ್ಲಿ. ಇದು ಹಿಂದಿನ 2.5 ವರ್ಷ ಈ 2.5 ವರ್ಷ ಪೀರಿಯಡ್ ಅದ. ಇದ್ರಾಗ ಏನೇನು ಮಾಡಿದಾರು ಅದನ್ನೆಲ್ಲ ಇನ್ಕ್ವೈರಿ ಮಾಡಿರಿ. ಬಂದು ನೀವು ಆ ಜಾಗದ ಮೇಲೆ ಲ್ಯಾಂಡ್ ನೋಡ್ರಿ, ಎಲ್ಲಿ ಯಾವ ಕೆಲಸ ಮಾಡಿದಾರ ತೋರಿಸ್ತಾರ ಅಂದದು ಆ ಸ್ಪಾಟ್ ನೋಡ್ರಿ. ಈಗ ಇಲ್ಲೇ ಸದ್ಯ ಅವ್ರು ನೀವು ಇಲ್ಲೇ SC ಕಾಲನಿ ಒಳಗೆ ಅಂಬೇಡ್ಕರ್ ಭವನ ಒಂದು ಟಾಯ್ಲೆಟ್ ಕಟ್ಟಿದಾರೆ ನೋಡೋರಿ, ಅದು ಕಟ್ಟಿ ನೈಟ್ ಆಗೈತಿ ಹಿಂಗೆ ಹೊಳಿದ್ರಲ್ಲ, ಅದು ಭ್ರಷ್ಟಾಚಾರ ರೀ. ಅದಕ್ಕೆ 2.5 ವರ್ಷ ಹಿಂದಿಂದು ತೊಗೋರಿ ಈಗಿಂದು ತೊಗೋರಿ, ಎಲ್ಲನೂ ಎನ್ಕ್ವೈರಿ ಮಾಡಿ ಲೋಕಾಯುಕ್ತ ಕೊಟ್ಬಿಟ್ರಿ. ಯಾರು ತಪ್ಪು ಮಾಡಿದ್ರೆ ಅವ್ರು ಹೋಗಿಬಿಡ್ತಾರೆ. ಇವ್ರ ಹೆಸರು ಹೇಳೋದು ಬೇಡ್ರಿ, ಯಾತಕ್ಕೆ ಗುದ್ದಾಡೋದ್ರ ಅದನ್ನ. ಅಂದರೆ ಊರು ಸುಧಾರಣೆ ಆಗಲ್ರಿ. ನಾವು ಯಾರ ಮೇಲೆ ದ್ವೇಷ ಇಲ್ರಿ ಇಲ್ಲಿ. ಎಲ್ಲ ಈ 30 ಮಂದಿ ಮೆಂಬರ್ ಅದಾರ, ಎಲ್ಲ ಅನ್ಯೋನ್ಯತೆಯಿಂದ ಇದ್ದಾರೆ. ಆದರೆ ದ್ವೇಷ ಯಾರಿಲ್ರಿ. ಆದರೆ ಇಂಥವು ಆಗಾರ ಒಂದು ಸ್ವಲ್ಪ ಆ ಕಡೆ ಒಂದು ತಡೆ ಜನ ಐತಿ, ಈ ಕಡೆ ಒಂದು ತಡೆ ಜನ ಐತಿ, ದಿಶಾ ಬೋಲಾಗ್ತೈತ್ರಿ. ಅದ್ರ ಸಲುವಾಗಿ ಎಲ್ಲರದೂ ಎನ್ಕ್ವೈರಿ ಆಗ್ತದೆ. ಹಿಂದಿನ 2.5 ವರ್ಷ ಈಗಿನ 2.5 ವರ್ಷ. ಇದು ನಮ್ಮ ಗ್ರಾಮದ ವತಿಯಿಂದ ನಾ ಇದು ಬೇಡಿಕೆ ಇಟ್ಟಿದ್ದೇನೆ ರೀ. ನಾವು ಪಂಚಾಯತಿ ವತಿಯಿಂದ ಅಲ್ರಿ, ಗ್ರಾಮ ಲೋಕಲ್ ಸಾರ್ವಜನಿಕವಾಗಿ ಹೇಳಿದೇನೆ ನಾ. 2.5 ವರ್ಷದ್ದು ಅಂದರೆ ಟೋಟಲ್ 5 ವರ್ಷದ ಎನ್ಕ್ವೈರಿ ಮಾಡಿರಿ. ಎಲ್ಲೆಲ್ಲಿ ಲ್ಯಾಂಡ್ದಾಗ ಎಲ್ಲೆಲ್ಲಿ ಲ್ಯಾಂಡ್ ಕೆಲಸ ಆಗಿದೆ ಅವ್ರು ತೋರಿಸ್ರಿ. ಖಾತ್ರಿ ಉದ್ಯೋಗ ಎಲ್ಲೆಲ್ಲಿ ಕೆಲಸ ಮಾಡಿದಾರೆ ಅದು ನೋಡ್ರಿ ಸರ. ಅಂದರೆ ಖಾತ್ರಿ ಉದ್ಯೋಗ ಕೆಲಸಕ್ಕೆ ಹೆಣ್ಮಕ್ಳಿಗೆ ಕೆಲಸನ ಕೊಟ್ಟಿರ್ತೀವಿ ಅವ್ರು ಪಂಚಾಯತಿ ಅವರು. ಯಾವ ಹೆಣ್ಮಕ್ಳು ಕೆಲಸನ ಎಲ್ಲ ಮನ್ಯಾಗ ಕೂತಾವ್ರಿ, ಎಲ್ಲ JCB ಕೆಲಸಗಳು ಮಾಡಿಬಿಟ್ರು ಎಲ್ಲರೂ. यावेळी रोहित मुकुंद म्हणाले की ग्रामपंचायतीत 15व्या वित्त आयोगाच्या निधी आणि निधी 2 मध्ये लाखोंचा गैरव्यवहार झालाय. आम्ही चौकशीची मागणी केली, त्यामुळे आता दलित महिला म्हणून आरोप लावला जातोय. ನಮ್ಮ ಹಿರಿಕುಡಿ ಪಂಚಾಯತಿಯಲ್ಲಿ 15ನೇ ಹಣಕಾಸುದಾಗ SC/ST ಫಂಡ್ ಒಟ್ಟು 2 ಲಕ್ಷ ರೂಪಾಯಿ SC/ST ಫಂಡ್ ಇತ್ತು. ಆ SC/ST ಫಂಡ್ ಅಧ್ಯಕ್ಷ ಉಪಾಧ್ಯಕ್ಷ ಕೂಡೇ ತಿಂದಾರ. ಈಗ ನಾವು ಎಲ್ಲ ಎನ್ಕ್ವೈರಿ ಮಾಡೋಣ, ಇದು ದಲಿತ ಮಹಿಳೆ ಅಂತಂದು ತಂದಿಡತ್ತಾರ. ನಾವು ದಲಿತ ಮಹಿಳೆ ಅಂತ ನಾವು ಏನೂ ಇದು ಮಾಡಿಲ್ಲ. ಆಗ ತನಿಖೆ ಆಗಲಿ, ಅದೆಲ್ಲ ತನಿಖೆ ತೆಗಿಲಿ ಅಂತ ನಾವು ಇದು ಮಾಡೋರು. ಇದಕ್ಕೆ ದಲಿತ ಮಹಿಳೆ ಅಂತ ನಾವೇನು ಆರೋಪ ಮಾಡಿಲ್ಲ. ಇದು ಭ್ರಷ್ಟಾಚಾರ ಮಾಡಿದವರು, ಭ್ರಷ್ಟಾಚಾರ ತನಿಖೆ ಆಗಲಿ. ग्रामपंचायत सदस्य अनिता विक्रम बनगे म्हणाल्या की आम्ही कोणताही भेदभाव केलेला नाही, आम्ही सर्व मिळून काम करतो. सामाजिक कार्यकर्ते इम्रान जमादार म्हणाले, भ्रष्टाचाराच्या आरोपानंतर पंचायत कार्यालयातील दस्तऐवज जप्त करण्यात आले आहेत. यावेळी दलित संघर्ष समितीचे तालुका उपाध्यक्ष मल्लप्पा पुजारी, अरविंद चौगला, अशोक टोने, दादा पाटील, अशोक पुजारी आणि गावातील इतर नेते उपस्थित होते. उदय होसमणी, KMM मराठी, चिक्कोडी.